ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಚನಾ. ಒಂದು ಬ್ಯೂಟಿಫುಲ್ ಆಗಿರೋ ಜ್ಯುವೆಲರಿ ಮಾಡ್ತಾ ಒಂದು ಒಳ್ಳೆ ಕತೆ ಹೇಳ್ತೀನಿ ಕೇಳಿ. ಜೊತೆಗೆ ಧ್ಯಾನದ ಮಹತ್ವವನ್ನ ತಿಳಿಯೋಣ ಬನ್ನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 3 ಜನ ಹೆಂಡ್ತಿರು. ಮೊದಲನೇ ಹೆಂಡತಿನ ಕಂಡ್ರೆ ರಾಜನ್ಗೆ ತುಂಬಾ ಇಷ್ಟ. ಅವಳು ಕೇಳಿದ ಒಡವೆ ಸೀರೆಗಳನ್ನೆಲ್ಲ ಕೊಡ್ಸಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾನೆ. ಇನ್ನು ಎರಡನೇ ಹೆಂಡತಿ ಬಗ್ಗೆ ರಾಜನ್ಗೆ ತುಂಬಾ ಅಭಿಮಾನ. ಅಂದ್ರೆ ಅವಳ ಬಗ್ಗೆ ಅವನ್ ರಿಲೇಟಿವ್ಸ್ ಜೊತೆ ಫ್ರೆಂಡ್ಸ್ ಜೊತೆ ತುಂಬಾ ಕೊಚ್ಕೋತಿರ್ತಾನೆ. ಇನ್ನು ರಾಜನ್ ಮೂರನೇ ಹೆಂಡತಿ ಬಗ್ಗೆ ಅವನಿಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ, ಸ್ವಲ್ಪ ಇಗ್ನೋರೇ ಮಾಡ್ತಿರ್ತಾನೆ. ಬಟ್ ಒಂದ್ಸರ್ತಿ ಈ ರಾಜನಿಗೆ ತುಂಬಾ ಹುಷಾರ್ ತಪ್ಪುತ್ತೆ. ಇನ್ನೇನು ರಾಜ ಸಾಯೋ ಪರಿಸ್ಥಿತಿನೇ ಬಂತು ಅನ್ನಿ. ಆಗ ಆ ರಾಜನಿಗೆ ತನ್ನ 3 ಹೆಂಡತಿರಲ್ಲಿ ಯಾವ ಹೆಂಡತಿ ನನ್ನನ್ನ ತುಂಬಾ ಪ್ರೀತಿಸ್ತಾಳೆ ಅಂತ ತಿಳ್ಕೊಬೇಕು ಅನ್ನಿಸ್ತು. ಅದಕ್ಕೆ ರಾಜ ತನ್ನ ಮೊದಲನೇ ಹೆಂಡತಿ ಹತ್ರ ಕೇಳ್ತಾನೆ, ನೋಡು, ನಾನಿವಾಗ ಸಾಯೋ ಪರಿಸ್ಥಿತಿಗೆ ಬಂದಿದ್ದೀನಿ. ಸಪೋಸ್ ನಾನೇನಾದ್ರೂ ಸತ್ರೆ ನೀನ್ ನನ್ ಜೊತೆ ಬರ್ತೀಯಾ ಅಂತ ತುಂಬಾ ನಂಬಿಕೆಯಿಂದ ಮೊದಲನೇ ಹೆಂಡತಿ ಹತ್ರ ಕೇಳ್ತಾನೆ. ಅದಕ್ಕೆ ಅವಳು ಖಂಡಿತವಾಗಿ ಹೇಳ್ತಾಳೆ, ನಾನಂತೂ ನಿನ್ ಜೊತೆ ಬರದೇ ಇಲ್ಲ ಅಂತ. ಇನ್ನು ರಾಜ ಎರಡನೇ ಹೆಂಡತಿ ಹತ್ರ ಅದೇ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಾನಂತೂ ಖಂಡಿತವಾಗ್ಲೂ ನಿನ್ ಜೊತೆ ಬರಲ್ಲ ಅಂತ. ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನೀನೇನಾದ್ರೂ ಸತ್ತೋದ್ರೆ ನಾನು ಆವಾಗ್ಲೇ ಬೇರೆಯವ್ರ ಜೊತೆ ಹೋಗ್ಬಿಡ್ತೀನಿ ಅಂತ ತುಂಬಾ ನಿಷ್ಠೂರವಾಗಿ ಹೇಳ್ಬಿಡ್ತಾಳೆ. ರಾಜನಿಗೆ ಇದನ್ ಕೇಳಿ ಇನ್ನೇನು ನನ್ ಪ್ರಾಣ ಈಗ್ಲೇ ಹೋಗ್ಬಾರ್ದಾ ಅನ್ನೋಷ್ಟು ಬೇಜಾರಾಗ್ಬಿಡತ್ತೆ. ಇನ್ನೇನು ರಾಜ ತುಂಬಾ ಬೇಜಾರಿಂದಲೇ 3ನೇ ಹೆಂಡತಿನ ಕರೆಸಿ ಅದೇ ಪ್ರಶ್ನೆನ ಕೇಳ್ತಾನೆ. ಅದಕ್ಕೆ ರಾಜನ್ 3ನೇ ಹೆಂಡತಿ ಹೇಳ್ತಾಳೆ, ಖಂಡಿತವಾಗ್ಲೂ ನಾನ್ ನಿನ್ ಜೊತೆ ಬಂದೇ ಬರ್ತೀನಿ ಅಂತ. ಈ ಕತೆ ನೋಡಿ ನಮ್ಮೆಲ್ರಿಗೂ ಅನ್ವಯಿಸುತ್ತೆ. ಈ ರಾಜನ ಮೊದಲನೇ ಹೆಂಡತಿ ನಮ್ಮ ದೇಹ. ನೋಡಿ, ನಾವೆಲ್ರೂ ಯಾವಾಗ್ಲೂ ನಮ್ಮ ದೇಹಕ್ಕೆ ಒಳ್ಳೊಳ್ಳೆ ಡ್ರೆಸ್ಸು, ಈ ತರ ಬ್ಯೂಟಿಫುಲ್ ಆಗಿರೋ ಓಲೆ ಸರ ಎಲ್ಲ ಹಾಕಿ ತುಂಬಾ ಅಲಂಕಾರ ಮಾಡ್ತಿರ್ತೀವಿ ಅಲ್ವಾ. ಆದ್ರೆ ನಾವು ಸತ್ತೋದ ತಕ್ಷಣ ಈ ದೇಹ ನಮ್ ಜೊತೆ ಬರದೇ ಇಲ್ಲ ಅಲ್ವಾ. ಇನ್ನು ಎರಡನೇ ಹೆಂಡತಿ, ಇದು ನಮ್ಮ ಆಸ್ತಿ ಪಾಸ್ತಿ ಈ ತರ ವಿಷಯಗಳು. ಇದ್ರ ಬಗ್ಗೆ ನಮ್ಮೆಲ್ರಿಗೂ ತುಂಬಾ ಪ್ರೌಡ್ ಇರುತ್ತೆ. ಮತ್ತೆ ನಮ್ ಸುತ್ತಮುತ್ತ ಮತ್ತೆ ನಮ್ಮ ರಿಲೇಟಿವ್ಸ್ ಜೊತೆ ಎಲ್ಲ ನಾವು ಇದ್ರ ಬಗ್ಗೆ ಕೊಚ್ಕೋತಾ ಇರ್ತೀವಿ ಅಲ್ವಾ. ಖಂಡಿತವಾಗ್ಲೂ ಇವೆಲ್ಲ ನಾವು ಸತ್ತಾಗ ನಮ್ ಜೊತೆ ಬರೋ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ನಾವು ಸತ್ತ ತಕ್ಷಣ ನಮ್ಮ ಹತ್ರ ಇರೋ ಆಸ್ತಿ ಪಾಸ್ತಿ ಎಲ್ಲ ಬೇರೆಯವರು ತಗೊಂಡೇ ಬಿಡ್ತಾರೆ. ಇನ್ನು 3ನೇ ಹೆಂಡತಿ ಯಾವುದು ಅಂತ ಅಂದ್ರೆ ನಮ್ಮ ಸೋಲ್, ಅಂದ್ರೆ ಆತ್ಮ. ಅಂದ್ರೆ ನಮ್ಮ ಆತ್ಮಕ್ಕೆ ಬೇಕಾಗಿರೋ ವಿಷಯಗಳು, ಆತ್ಮಕ್ಕೆ ಆನಂದ ಕೊಡೋ ವಿಷಯಗಳು. ಅವು ಇನ್ನೊಬ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದಿರ್ಬೋದು, ಅವ್ರ ಕ್ರಿಟಿಸೈಸ್ ಮಾಡೋದು, ಅವ್ರ ಕಾಮೆಂಟ್ಸ್ ಮಾಡೋದು, ಅಥವಾ ಇನ್ನೊಬ್ರ ಬಗ್ಗೆ ಗಾಸಿಪ್ಸ್ ಮಾಡದೇ ಇರೋದಿರ್ಬೋದು. ಹಾಗೆ ಕೆಲವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಂದ್ರೆ ಧ್ಯಾನ ಮಾಡೋದಿರ್ಬೋದು, ಅಥವಾ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಹೀಗೆ ಈ ತರ ಆತ್ಮಕ್ಕೆ ಬೇಕಾಗಿರೋ ವಿಷಯಗಳನ್ನ ಎಷ್ಟೋ ಸರ್ತಿ ಎಷ್ಟೋ ಜನ ಯಾವುದು ಮಾಡ್ತಾನೆ ಇರೋದಿಲ್ಲ. ಆದ್ರೆ ಈ ವಿಷಯ ಮಾತ್ರ ನಮ್ ಜೊತೆ ಯಾವಾಗ್ಲೂ ಬರುತ್ತೆ, ನಮ್ಮನ್ನ ಕೊನೆವರೆಗೂ ಕಾಯುತ್ತೆ. ಸೊ ಟೇಕ್ ಕೇರ್ ಆಫ್ ಯೋರ್ ಸೋಲ್ ಫಸ್ಟ್. ಈಗ ಮೆಡಿಟೇಷನ್. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಆನಾಪಾನಾಸತಿ ಧ್ಯಾನ ಅಂದ್ರೆ ಸಹಜ ಶ್ವಾಸದ ಮೇಲೆ ಗಮನ ಹರಿಸೋದು. ಈ ಧ್ಯಾನ ವಿಧಾನ ಆದಿಧ್ಯಾನಿ ಭಗವಾನ್ ಬುದ್ಧರಿಂದ ಲೋಕಾರ್ಪಣೆ ಆಗಿರೋದು. ಇದು ಮನುಕುಲಕ್ಕೆ ಒಂದು ಅದ್ಭುತವಾದ ವರ. ಈ ಧ್ಯಾನ ಹಠಯೋಗ ಅಲ್ಲ, ಬದಲಿಗೆ ರಾಜಯೋಗ. ಇಲ್ಲಿ ನಮ್ಮ ಉಸಿರಾಟದಲ್ಲಿ ಯಾವುದೇ ತರದ ವ್ಯತ್ಯಾಸ ಮಾಡಬೇಕಾಗಿಲ್ಲ. ಈ ಧ್ಯಾನದ ಆಸನ ಸುಖಸ್ಥಿರ ಆಸನ. ಇಲ್ಲಿ ನಮ್ಮ ಆತ್ಮನೇ ಭಗವಂತ, ಶ್ವಾಸವೇ ಗುರು. ಮತ್ತೆ ಸುಖ ಸ್ಥಿರ ಆಸನ ಅಂದ್ರೆ ಇಲ್ಲಿ ದೇಹದ ಸ್ಥಿರತೆಗಿಂತ ಮನಸ್ಸಿನ ಸ್ಥಿರತೆ ತುಂಬಾ ಇಂಪಾರ್ಟೆಂಟ್. ಈ ಧ್ಯಾನ ವಿಧಾನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೈ ಬೆರಳುಗಳನ್ನು ಪರಸ್ಪರ ಜೋಡಿಸಿ ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಸಹಜವಾದ ಶ್ವಾಸದ ಮೇಲೆ ಗಮನ ಹರಿಸೋದು. ಈ ಶ್ವಾಸವನ್ನು ಗಮನಿಸೋ ಪ್ರಕ್ರಿಯೆಯಲ್ಲಿ ನಾವು ಆಲೋಚನೆಗಳ ಹಿಂದೆ ಹೋಗಬಾರ್ದು. ಆಲೋಚನೆಗಳು ಬಂದ್ರೆ ಅಲ್ಲೇ ನಿಲ್ಲಿಸಿ ಮತ್ತೆ ಸಹಜ ಶ್ವಾಸವನ್ನ ಅಬ್ಸರ್ವ್ ಮಾಡೋದು. ಈ ಧ್ಯಾನಾಭ್ಯಾಸಕ್ಕೆ ಸಮಯದ ಮಿತಿ ಇಲ್ಲ. ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳ ಕಾಲ ಪ್ರತಿದಿನ ಕನಿಷ್ಠ ಧ್ಯಾನ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, 20 ವರ್ಷದವರು 20 ನಿಮಿಷ, 50 ವರ್ಷದವರು 50 ನಿಮಿಷ ಧ್ಯಾನ ಮಾಡೋದು. ನಾವು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ದೇಹದಲ್ಲಿ ಅಲ್ಲಲ್ಲಿ ನೋವುಗಳು ಅಥವಾ ಸೆಳೆತ ಅನುಭವಕ್ಕೆ ಬರುವುದು ಸಹಜ. ಈ ಪ್ರಕ್ರಿಯೆಯನ್ನ ನಾಡಿ ಮಂಡಲ ಶುದ್ಧಿ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನ ಯಾವುದೇ ಕಾರಣಕ್ಕೂ ತೆರಿಬಾರ್ದು.
ಯಾಕಂದ್ರೆ 80% ಎನರ್ಜಿ ನಮ್ಮ ಕಣ್ಣುಗಳಲ್ಲೇ ಶೇಖರವಾಗಿರುತ್ತೆ. ಇನ್ನು ಧ್ಯಾನದಲ್ಲಿ ಕಾಣಿಸಿಕೊಳ್ಳೋ ನೋವಿನ ಜೊತೆ ನಮ್ಮ ಮನೋದೈಹಿಕ ಕಾಯಿಲೆಗಳು ಕೂಡ ಶುದ್ಧಿ ಆಗ್ತಾ ಇರುತ್ತವೆ. ಇಲ್ಲಿ ಯಾವುದೇ ಮಂತ್ರ ಅಥವಾ ರೂಪದ ಕಲ್ಪನೆಗಳಿಲ್ಲದೆ ಕೇವಲ ಸಹಜವಾದ ಉಸಿರಾಟವನ್ನ ಗಮನಿಸಬೇಕು. ಈ ಧ್ಯಾನ ವಿಧಾನವನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ವ್ಯಕ್ತಿಯ ಥಾಟ್ ಪ್ಯಾಟರ್ನ್ಸ್ ಅಥವಾ ಆಲೋಚನಾ ವಿಧಾನಗಳು ಪಾಸಿಟಿವ್ ವೇಯಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತವೆ. ಶ್ರೀಕೃಷ್ಣ ಪರಮಾತ್ಮನೇ ಮಾನವ ಅಂದ್ರೆ ದೇಹ, ಮನಸ್ಸು, ಆತ್ಮದ ಸಂಗಮ ಅಂತ ಹೇಳಿದ್ದಾರೆ. ಈ ಧ್ಯಾನ ಬರೀ ನಮ್ಮ ಕಾಯಿಲೆಗಳನ್ನ ಗುಣಪಡಿಸುವುದಕ್ಕೆ ಅಷ್ಟೇ ಅಲ್ಲ, ಇದು ನಮ್ಮ ಮೈಂಡ್, ಬಾಡಿ, ಸೋಲ್ನ ಅಲೈನ್ ಮಾಡೋ ಅದ್ಭುತವಾದ ಪ್ರಕ್ರಿಯೆ. ದೈಹಿಕ ಕಾಯಿಲೆಗಳಿಗೆ ಮಾನಸಿಕ ಒತ್ತಡವೇ ಮೂಲ ಕಾರಣ. ಧ್ಯಾನ ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗಿ ದೇಹದ ನರನಾಡಿಗಳು ಶುದ್ಧವಾಗುತ್ತವೆ. ಇದರಿಂದ ದೀರ್ಘಕಾಲದ ಅಥವಾ ಅಪಾಯಕಾರಿ ಕಾಯಿಲೆಗಳಿಂದನೂ ಕೂಡ ಮುಕ್ತಿ ಪಡಿಬಹುದು. ಧ್ಯಾನ ಅನ್ನೋದು ಕೇವಲ ಋಷಿಮುನಿಗಳಿಗಷ್ಟೇ ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು ಮತ್ತು ಅಗತ್ಯ. ಇನ್ನು ಈ ಧ್ಯಾನದಲ್ಲಿ ಸಂಗೀತ ಮತ್ತು ಪಿರಮಿಡ್ನ ಬಳಕೆಯಿಂದ ಇನ್ನಷ್ಟು ಅಧಿಕವಾಗಿ ಆ ವಿಶ್ವಶಕ್ತಿಯನ್ನ ನಾವು ಪಡಿಬಹುದು. ಪಿರಮಿಡ್ ಒಂದು ನಿರ್ದಿಷ್ಟ ಜಿಯೋಮೆಟ್ರಿಕಲ್ ಶೇಪ್ ಆಗಿದೆ. ಇದು ಯಾವುದೇ ರೀತಿಯ ಹೊಸ ಇನ್ವೆನ್ಷನ್ ಅಥವಾ ಆವಿಷ್ಕಾರ ಅಲ್ಲ, ಬದಲಿಗೆ ನಮ್ಮ ಪ್ರಕೃತಿಯಲ್ಲಿ ಮೊದಲೇ ಇರೋ ಶಕ್ತಿಯನ್ನ ಡಿಸ್ಕವರಿ ಮಾಡಿರೋದು. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮೂಲಕ ಈ ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ಹರಡ್ತಿದ್ದಾರೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಮನೆಯಲ್ಲಿ ಒಂದು ಸಣ್ಣದಾದ್ರೂ ಪಿರಮಿಡ್ ನ ಬಳಸೋ ಮೂಲಕ ಇದರ ಲಾಭವನ್ನ ಪಡಿಬಹುದು. ಈ ಪಿರಮಿಡ್ ಒಳಗೆ ಹಣ್ಣು ಅಥವಾ ತರಕಾರಿಗಳನ್ನ ಇಟ್ರೆ ಅವು ತುಂಬಾ ಟೈಮ್ ವರೆಗೂ ಫ್ರೆಶ್ ಆಗಿರುತ್ತೆ. ಹಾಗೆ ಇದು ನಮ್ಮ ಆಹಾರದ ಮೇಲಿನ ಎನರ್ಜಿಯಲ್ಲೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ. ಹಾಗೇನೆ ನಾವು ಈ ಪಿರಮಿಡ್ ಅನ್ನ ನಮ್ಮ ಧ್ಯಾನದಲ್ಲಿ ಬಳಸೋದ್ರಿಂದ ಮನಸ್ಸು ಬೇಗನೆ ಶೂನ್ಯ ಸ್ಥಿತಿಗೆ ತಲುಪುತ್ತೆ ಮತ್ತು ಆಳವಾದ ಶಾಂತಿ ಸಿಗುತ್ತೆ. ಮತ್ತೆ ಮನೋದೈಹಿಕ ಸಮಸ್ಯೆಗಳು ಮತ್ತೆ ನೋವುಗಳನ್ನ ಕಡಿಮೆ ಮಾಡೋದ್ರಲ್ಲೂ ಈ ಪಿರಮಿಡ್ ಶಕ್ತಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈ ಪಿರಮಿಡ್ ನ ಆಂಗಲ್ ಸರಿಯಾಗಿ 51 ಡಿಗ್ರಿ ಕೋನದಲ್ಲಿ ಇರಬೇಕು. ಈ ರೈಟ್ ಆಂಗಲ್ ಇದ್ರೆ ಮಾತ್ರ ನಾವು ಪಿರಮಿಡ್ ನ ಮ್ಯಾಕ್ಸಿಮಮ್ ಶಕ್ತಿಯನ್ನ ಗ್ರಹಿಸಬಹುದು. ಈ ಪಿರಮಿಡ್ಗಳು ವಿಶ್ವಶಕ್ತಿ ಅಥವಾ ಕಾಸ್ಮಿಕ್ ಎನರ್ಜಿಯನ್ನ ಸಂಗ್ರಹಿಸುವ ಕೇಂದ್ರಗಳಾಗಿವೆ. ಇವುಗಳು ಕೇವಲ ಕಲ್ಲಿನ ಕಟ್ಟಡಗಳಲ್ಲ, ಬದಲಿಗೆ ಶಕ್ತಿಯ ಭಂಡಾರಗಳು. ಈ ಪಿರಮಿಡ್ ಒಳಗೆ ಧ್ಯಾನ ಮಾಡೋದ್ರಿಂದ ಸಾಮಾನ್ಯ ಸ್ಥಳಕ್ಕಿಂತ 3 ಪಟ್ಟು ಹೆಚ್ಚಿನ ಶಕ್ತಿ ಮತ್ತು ಅನುಭವ ನಮಗೆ ಸಿಗುತ್ತೆ. ನೀರಿನ ಪಾತ್ರೆಯ ಮೇಲೆ ಕಾಪರ್ ಪಿರಮಿಡ್ ಇಡುವುದರಿಂದ ನೀರು ಮರುಶಕ್ತಿಯುತವಾಗಿ ಆರೋಗ್ಯಕರವಾಗುತ್ತೆ. ಮನೆಯ ಅಥವಾ ಆಫೀಸ್ನ ಕಾರ್ನರ್ ಅಥವಾ ಮೂಲೆಯಲ್ಲಿ ಈ ಪಿರಮಿಡ್ಗಳನ್ನು ಇಡೋದ್ರಿಂದ ಆ ಜಾಗದ ನೆಗೆಟಿವ್ ಎನರ್ಜಿ ದೂರ ಆಗಿ ಅಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ದೇಹದ ನಿರ್ದಿಷ್ಟ ಚಕ್ರಗಳ ಮೇಲೆ ಸಣ್ಣ ಸಣ್ಣ ಪಿರಮಿಡ್ಗಳನ್ನ ಇಟ್ಕೊಂಡು ನಮ್ಮ ಸೆಲ್ಫ್ ಹೀಲಿಂಗ್ ಪ್ರೋಸೆಸ್ ಅನ್ನ ಇನ್ನೂ ಫಾಸ್ಟ್ ಆಗಿ ಮಾಡ್ಕೋಬಹುದು. ನಮ್ಮ ಭಾರತೀಯ ದೇವಸ್ಥಾನಗಳ ಗೋಪುರಗಳು ಪಿರಮಿಡ್ ಆಕಾರದಲ್ಲಿ ಇರುವುದಕ್ಕೆ ಇದೇ ಶಕ್ತಿಯ ಸಂರಕ್ಷಣೆ ತತ್ವ ಕಾರಣ. ಪಿರಮಿಡ್ ಬಳಕೆಯು ಮನಸ್ಸನ್ನು ಶಾಂತಗೊಳಿಸುತ್ತದೆ, ಆತಂಕಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಮಾನಸಿಕವಾಗಿ ಸ್ಪಷ್ಟತೆಯನ್ನು ನೀಡುತ್ತೆ. ಧ್ಯಾನ ಮಾಡುವಾಗ ಪಿರಮಿಡ್ ಬಳಸೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಆಧ್ಯಾತ್ಮಿಕ ಅನುಭವಗಳು ಗಾಢವಾಗುತ್ತವೆ. ನಿದ್ರಾಹೀನತೆ ಅಥವಾ ಕೆಟ್ಟ ಕನಸು ಬೀಳುವ ಸಮಸ್ಯೆ ಇರುವವರು ಈ ಪಿರಮಿಡ್ ಬಳಕೆಯಿಂದ ನೆಮ್ಮದಿಯ ನಿದ್ರೆಯನ್ನ ಪಡಿಬಹುದು. ಈ ಪಿರಮಿಡ್ಗಳನ್ನ ಕೇವಲ ಈಜಿಪ್ಟ್ ಅಲ್ಲಿ ಮಾತ್ರ ಅಲ್ಲ, ಇಂಡಿಯಾ, ಜಪಾನ್, ಮೆಕ್ಸಿಕೋ ಸೇರಿದಂತೆ ವಿಶ್ವದಾದ್ಯಂತ ಶಕ್ತಿಯ ಕೇಂದ್ರಗಳಾಗಿ ಅಥವಾ ಎನರ್ಜಿ ಸ್ಪಾಟ್ಸ್ ಆಗಿ ಕಾಣಬಹುದು. ಇದು ಬ್ರಹ್ಮಾಂಡದ ಪ್ರಾಣಶಕ್ತಿಯನ್ನ ಸಂಗ್ರಹಿಸಲು, ಕೇಂದ್ರೀಕರಿಸಲು ಮತ್ತು ವರ್ಧಿಸಲು ಸಹಾಯ ಮಾಡುತ್ತೆ. ಈ ಪಿರಮಿಡ್ ಎನರ್ಜಿ ಮೆದುಳಿನ ಅಲೆಗಳನ್ನು ಬೀಟಾದಿಂದ ಆಲ್ಫಾ ಸ್ಟೇಜಿಗೆ ಸುಲಭವಾಗಿ ಕೊಂಡೊಯ್ಯುತ್ತೆ. ಧ್ಯಾನವೆಂದ್ರೆ ಕೇವಲ ಆಲೋಚನೆಗಳನ್ನು ತಡೆಯುವುದಲ್ಲ, ಅದು ಮನಸ್ಸು ಮತ್ತು ದೇಹವನ್ನು ಮೀರಿದ ಅರಿವು. ಅದೇ ಸೆಲ್ಫ್ ಅವೇರ್ನೆಸ್. ನಾವು ಕೇವಲ ಶರೀರವಲ್ಲ, ನಾವು ಆತ್ಮ ಎಂಬ ಸತ್ಯವನ್ನು ಅರಿತುಕೊಳ್ಳುವುದೇ ಧ್ಯಾನದ ಮುಖ್ಯ ಗುರಿ. ಇಂಥ ಅದ್ಭುತವಾದ ಧ್ಯಾನ ಮತ್ತು ಜ್ಞಾನವನ್ನ ನಮ್ಮೆಲ್ಲರಿಗೂ ಕರುಣಿಸಿದ ಭಗವಾನ್ ಬುದ್ಧ ಮತ್ತು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ನಮ್ಮೆಲ್ಲರ ಆತ್ಮಪೂರ್ವಕ ಕೃತಜ್ಞತೆಗಳು.
ವಿಡಿಯೋ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ತರುತ್ತೆ ಅಂತ ನಿಮಗನ್ಸಿದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡೋದು ನೀವು ಮರಿಬೇಡಿ. ಈ ಮೂಲಕ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಕ್ಕೆ ನೀವು ಕಾರಣ ಆಗ್ತೀರಾ. ನಾನು ಮಾಡಿರೋ ಜ್ಯುವೆಲರಿ ಮತ್ತೆ ನಾನು ಹೇಳಿರೋ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧ್ಯಾನವನ್ನು ಮಾಡಿ, ಧ್ಯಾನವನ್ನು ಹಂಚಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ PMC ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಂಪರ್ಕಿಸಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕನಕಪುರ, ಬೆಂಗಳೂರು, ಕರ್ನಾಟಕ ಮತ್ತು ಸಂಜೀವಿನಿ ಪಿರಮಿಡ್ ಮೆಡಿಟೇಷನ್ ಸೆಂಟರ್, ಉಮ್ಳೆಬೈಲು ವಿಲೇಜ್, ಶಿವಮೊಗ್ಗ, ಕರ್ನಾಟಕ.